ಒಳಚರಂಡಿ ವ್ಯವಸ್ಥೆಗೆ ಮಂಜೂರಾತಿಯನ್ನ ಮಾಡಿಸಿದ್ದೇವೆ. 110 ಕೋಟಿ ಹಣ ನಿಮ್ಮೆಲ್ಲರ ಮನೆಗೆ ಕಾವೇರಿ ನೀರನ್ನ ಕೊಡ್ಲಿಕ್ಕೆ ಮಂಜೂರಾತಿಯನ್ನ ಮಾಡಿಸಿ ಇವತ್ತು ಕಾವೇರಿ ನೀರು ಇವತ್ತು ನಿಮ್ಮ ಮನೆ ಬಾಗಿಲಿಗೆ ಇನ್ನೊಂದು 15 ದಿನ 1 ತಿಂಗಳಲ್ಲಿ 15 ದಿನದಲ್ಲಿ 1 ತಿಂಗಳಲ್ಲಿ ಇನ್ನೊಂದು ಕಾವೇರಿ ನೀರು ನಿಮ್ಮ ಮನೆ ಬಾಗಿಲಿಗೆ ಈಗ 1 MLD ನೀರು ಕೊಡ್ತಾ ಇದ್ದೀವಿ. ನಾನು ಹೇಳಿದ್ದೀನಿ ಈ ಭಾಗದ ಮುಖಂಡರಿಗೆ, ಉದಯ್ ಅವರಿಗೆ, ನಮ್ಮ ಮಂಜು ಅವರಿಗೆ, ನಮ್ಮೆಲ್ಲ ಕಾರ್ಪೊರೇಟರ್ಗಳಿಗೆ ಹೇಳಿದ್ದೀನಿ, ಫ್ರೀ ಟ್ಯಾಂಕರ್ ನೀರು ಕೊಡ್ತಾ ಇದ್ದಾರೆ ಕಾವೇರಿ ನೀರು. ಆದ್ರೆ ಒಂದು ಮಾತು ಹೇಳಿದ್ದೀನಿ ಅವರಿಗೆ, ಈ ಬಾರಿ ಈ ಭಾಗದಿಂದ ಹೆಬ್ಬಗೋಡಿ ನಗರಸಭೆಯಿಂದ 5,000 ಮತಗಳ ಲೀಡನ್ನ ನೀವು ಕೊಡಿ, ನಾನು ನಿಮಗೆ 5 MLD ನೀರನ್ನ ಕೊಡ್ತೀನಿ. ಎಷ್ಟು MLD ನೀರು? 5 MLD ನೀರು ಕೊಟ್ರೆ ದಿನಬಿಟ್ಟು ದಿನ ನೀರು ಕಾವೇರಿ ನೀರನ್ನ ಆಗಸ್ಟ್ 15ನೇ ತಾರೀಕಿಂದ ಎಲ್ಲರ ಮನೆಗೂ ನೀವು ಕೊಡ್ಲಿಕ್ಕೆ ಅವಕಾಶ ಆಗ್ತದೆ. ಬಡವರಿಗೆ ಕಾವೇರಿ ನೀರನ್ನ ಕೊಡುವಂತ ಕೆಲಸ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹೆಬ್ಬಗೋಡಿ ನಗರಸಭೆಯಲ್ಲಿ ಈ ಬಾರಿ ಆಗ್ತದೆ. ಆ ಕೆಲಸ ಬೇರೆ ಯಾರಿಂದನೂ ಸಾಧ್ಯ ಇಲ್ಲ. ಬಿಜೆಪಿಯವರು ಕೇವಲ ಹೊಗಳ ಬಿಡ್ತಾರೆ ಹೊರತು ಕೆಲಸ ಮಾಡೋದಿಲ್ಲ. ಇವತ್ತು ಈ ಕೆಲಸವನ್ನ ನಾವು ಮಾಡಿಕೊಡ್ತೀವಿ. ಕೆರೆ ತುಂಬಿಸ ಯೋಜನೆ ಜಾರಿಗೆ ತಂದಿದ್ದೇವೆ. ಅಂತರ್ಜಲ ವೃದ್ಧಿ ಆಗ್ತದೆ. ಕೆರೆಯನ್ನ ಅಭಿವೃದ್ಧಿಪಡಿಸ್ತೇವೆ. ಕೆರೆ ತುಂಬಿಸಿ ನೀರನ್ನ ಅಂತರ್ಜಲವನ್ನ ವೃದ್ಧಿ ಮಾಡತಕ್ಕಂತ ಕೆಲಸ. ಒಂದ್ ಕಡೆ ಒಳಚರಂಡಿ ವ್ಯವಸ್ಥೆಗೆ 192 ಕೋಟಿ, ಕಾವೇರಿ ಪೈಪ್ಲೈನ್ಗೆ 110 ಕೋಟಿ, 5 MLD ನೀರು ನಿಮ್ಮ ಮನೆ ಬಾಗಿಲಿಗೆ ಕೊಡುವಂತ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ. ಎಲ್ಲರ ಮನೆಗೆ ಕರೆಂಟ್ ಫ್ರೀ ಕೊಟ್ಟಿದ್ದೀವಿ. 2,000 ರೂಪಾಯಿ ದುಡ್ಡು ಕೊಡ್ತಾ ಇದ್ದೀವಿ. ಇವತ್ತು ಬಡವರ ಬದುಕಿನಲ್ಲಿ ಒಂದು ಬದಲಾವಣೆಯನ್ನು ತರುವಂತ ಪ್ರಯತ್ನ ಕಾಂಗ್ರೆಸ್ ಪಕ್ಷದಿಂದ ಆಗ್ತಾ ಇದೆ. ಅದಕ್ಕೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ. ತಮ್ಮೆಲ್ಲರ ಆಶೀರ್ವಾದದಿಂದ ನಾನೇನು ಆಯ್ಕೆಯಾಗಿದ್ದೆ. ನಾನು ಪ್ರಾಮಾಣಿಕವಾಗಿ ಈ ಕ್ಷೇತ್ರದ ಅಭಿವೃದ್ಧಿಗೆ ಕೆಲಸ ಮಾಡಿದ್ದೇನೆ. ನನಗೆ ಕೂಲಿ ಕೊಡಿ ಅಂತ ಕೇಳಲಿಕ್ಕೋಸ್ಕರ ಬಂದಿದ್ದೇನೆ. ತಾವೆಲ್ಲರೂ ಕೂಡ ಈ ಬಾರಿ ಅತಿ ಹೆಚ್ಚು ಮತವನ್ನು ನೀಡೋದ್ರ ಮುಖಾಂತರ ಮತ್ತೊಮ್ಮೆ ನನಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.